ನಾಳೆಯೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ. ಇದೀಗ ಎಕ್ಸ್ ಮುಖಾಂತರ ರಾಜ್ಯದ ಜನತೆಗೆ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯ. ವಿದಾಯದ ರೀತಿ ಒಂದು ಸಂದೇಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇವೆಲ್ಲದಕ್ಕೂ ಕೂಡ ಈಗ ಆಗ್ತಾ ಇರುವಂತಹ ಬೆಳವಣಿಗೆ, ಅವರು ಮಾಡಿರುವಂತಹ ಒಂದು ಪೋಸ್ಟ್ ಎಲ್ಲದಕ್ಕೂ ಒಂದೊಂದು ರೀತಿಯಾಗಿ ಕನೆಕ್ಟ್ ಇದೆ. ಒಂದು ಭಾವನಾತ್ಮಕ ಪೋಸ್ಟ್ ಅನ್ನು ಮಾಡಿರುವುದವರು ವಿದಾಯದ ರೀತಿ ಸಂದೇಶವನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಹಾಗೂ ಸರ್ಕಾರದ 3 ವರ್ಷದ ಸಾಧನೆಯ ಕುರಿತು ಅವರು ಪೋಸ್ಟ್ ಮಾಡಿರೋದು. ಈ ಸಾಧನೆಯ ಶ್ರೇಯ ಕನ್ನಡಿಗರಿಗೆ ಅರ್ಪಣೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಧಿಕಾರದ ಯಶಸ್ಸಿಗೆ ಕಾರಣರಾದ ಜನತೆಗೆ ಕೃತಜ್ಞತೆಯಿಂದ ಇರ್ತೀವಿ ಅಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಮಯದಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಅರ್ಪಣೆ ಮಾಡ್ತಾ ಇದ್ದೀವಿ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ಕೊಟ್ಟಂಥ ಪ್ರತಿ ಮಾತಿಗೂ ಬದ್ಧರಾಗಿ ಅದನ್ನು ನುಡಿದಂತೆ ನಡೆಯುವ ಮುಖಾಂತರ ಕೆಲಸವನ್ನು ಮಾಡಿದ್ದೀವಿ ಎನ್ನುವಂಥ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ಕೂಡ ತಲುಪಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಯಾರೂ ಹಸಿವಿನಿಂದ ಮಲಗಬಾರದು ಎನ್ನುವಂಥ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆ ಕೋಟ್ಯಾಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ಕೊಡುವ ಮುಖಾಂತರ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಣೆ ಮಾಡುವುದಕ್ಕೆ 18,897 ಕೋಟಿ ರೂಪಾಯಿ ವ್ಯಯ ಮಾಡಲಾಗಿದೆ. 4,26,00,000 ಪಡಿತದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿರೋದು. ತಮ್ಮ ಮೊದಲ ಅವಧಿಯಲ್ಲಿ ಈ ಅನ್ನಭಾಗ್ಯ ಯೋಜನೆಯನ್ನು ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದರು. ತಮ್ಮ ಮೊದಲ ಅವಧಿಯಲ್ಲಿ 2013ರಿಂದ 18ರ ಸಮಯದಲ್ಲಿ, ಯಾಕಂದರೆ ಅವರು ಚಿಕ್ಕವರಿದ್ದಾಗ ಆ ಸಮಯದಲ್ಲಿ ಅವ್ರಿಗೆ ಊಟ ಸಿಗ್ತಿರ್ಲಿಲ್ಲ, ಅನ್ನ ಸಿಗ್ತಾ ಇರಲಿಲ್ಲ. ಅನ್ನವನ್ನು ಯಾವತ್ತು ಹಬ್ಬದ ಹರಿದಿನಗಳಲ್ಲಿ ಮಾತ್ರ ಊಟ ಮಾಡ್ತಾ ಇದ್ವಿ. ಹೀಗಾಗಿ ಅನ್ನದ ಕೊರತೆ ಯಾವ ವ್ಯಕ್ತಿಗೂ ಕೂಡ ಆಗಬಾರದು ಅನ್ನೋ ಕಾರಣಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ತಮ್ಮ ಮೊದಲ ಅವಧಿಯಲ್ಲಿ ಹಸಿವು ಮುಕ್ತ ಕರ್ನಾಟಕ ಎನ್ನುವಂಥ ಒಂದು ಟ್ಯಾಗ್ಲೈನ್ ಅಡಿಯಲ್ಲಿ ಇದನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿದರು. ಇದೀಗ ತಮ್ಮದ್ದೇ ಯೋಜನೆಯನ್ನು ಮೆಲುಕು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮುಖಾಂತರ ಮುಖ್ಯಮಂತ್ರಿ ಸ್ಥಾನದ ಸಂಧ್ಯಾ ಕಾಲದಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಒಂದ್ಸಗೆ ನೀವು ಯಡಿಯೂರಪ್ಪನವರ ಪ್ರಕರಣಕ್ಕೆ ಹೋಗಿ, ಯಡಿಯೂರಪ್ಪನವರ ಸರ್ಕಾರ 2ನೇ ವರ್ಷದ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಅದೇ ಸಮಯದಲ್ಲೇ ಯಡಿಯೂರಪ್ಪನವರು ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ಒಂದ್ಸಗೇನ್ ಸಿದ್ದರಾಮಯ್ಯನವರು ತಮ್ಮ ಹಾದಿಯನ್ನು ಮೆಲುಕು ಹಾಕುವ ಪ್ರಯತ್ನ, ಆ ಮುಖಾಂತರ ಈ ಪೋಸ್ಟ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರ ಶಾಸಕರ ಸಹಿ ಸಂಗ್ರಹ. ಶಾಸಕಾಂಗ ಸಭೆ ಕರೆದು ನಾಯಕರನ್ನು ಆಯ್ಕೆ ಮಾಡಿ ಬಹುಮತದ ಮುಖಾಂತರ ನಾಯಕನ ಆಯ್ಕೆ ಮಾಡಬೇಕು. ಬಹುಮತದ ಮೂಲಕ ನಾಯಕನ ಆಯ್ಕೆಗೆ ಅವರು ಪಟ್ಟು ಹಿಡಿದಿದ್ದಾರಂತೆ. ದೆಹಲಿಗೆ ತೆರಳುವ ಮುನ್ನ 40 ಶಾಸಕರಿಂದ ಸಹಿ ಸಂಗ್ರಹ. ಯಾರ್ಯಾರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬರ್ತಿದ್ದಾರೆ ಶಾಸಕರು, ಅವರೆಲ್ಲರ ಸಹಿ ಸಂಗ್ರಹವನ್ನು ಮಾಡಲಾಗ್ತಾ ಇದೆ. ಅಂದರೆ 2 ಆಪ್ಷನ್ ಇದೆ. ಈ ಹಿಂದೆ ಹೈಕಮಾಂಡ್ ಹೇಗೆ ಮಾಡ್ತಾ ಇತ್ತು, ಒಂದು ಲಕೋಟೆ ತೆಗೆದುಕೊಂಡು ಬರ್ತಾ ಇದ್ರು. ಆ ಲಕೋಟೆಯಲ್ಲಿ ಒಂದು ಹೆಸರು ಇರ್ತಿತ್ತು. ಆ ಹೆಸರನ್ನು ಶಾಸಕಾಂಗ ಪಕ್ಷದ ಸಭೆ ಎದುರುಗಡೆ ಹೇಳ್ತಿದ್ರು, ಇದು ಹೈಕಮಾಂಡ್ನ ಆಯ್ಕೆ ಆಗಿದೆ ಅಂತ. ಅವತ್ತಿನ ಸಮಯದಲ್ಲಿ ಬಹುತೇಕ ಎಲ್ಲ ಶಾಸಕರು ಕೂಡ ಅದಕ್ಕೆ ಒಪ್ಕೊಳ್ತಾ ಇದ್ರು. ಹಿಂದೆ ಬಿಜೆಪಿಯಲ್ಲಿ ಬೊಮ್ಮಾಯಿ ಅವ್ರದ್ದು ಆಗಿದ್ದ ಹಾಗೆ ಎಲ್ಲವೂ ಕೂಡ ಹಾಗೆ ಆಗಿದ್ದು. ಇದೀಗ ಪರಮೇಶ್ವರ್ ಅವರ ಈ ಆಲೋಚನೆ ಮುಖ್ಯಮಂತ್ರಿ ಆಗಬೇಕು ಅಂತ. ಹೀಗಾಗಿ ಶಾಸಕರ ಅಭಿಪ್ರಾಯ ಕೇಳಿ ಶಾಸಕರು ಯಾರು ಪರವಾಗಿದ್ದಾರೆ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಅದರ ಭಾಗವಾಗಿ ಸಹಿ ಸಂಗ್ರಹ. ನಮ್ಮ